ಹೆಸರೇನು ವಾಂಡಾ ಒಡೆ ಮುಖ ನೋಡ್ತಾಳೆ ಫುಲ್ ಡೋಸು. ನಾವ್ ಇವತ್ತು ಬಂದಿರೋದು ಹೊಸ ಕಂಟ್ರಿಗೆ. ಶೆಲ್ಶೇಡು ಶಾಮಿಯಲ್ ಆರಾಮ. ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ, ಟೈಮು ಬೆಳಗ್ಗೆ 4:25. ಇವನು ಬ್ಯಾಗ್ ಪೊಣಿಸ್ಕೊಂಡು ನಿಂತಿದ್ದಾನೆ. ಸೊ ನಿಮ್ಗೆ ಅರ್ಥ ಆಗಿರಬೇಕು. ನಾನು ನಿನ್ನೆ ಸುಮ್ಮನಿರ್ದೆ, ನಾವು ತುಂಬ ದಿನ ಆಯ್ತಲ್ಲ ಎಲ್ಲೂ ಟ್ರಿಪ್ಪೇ ಹೋಗಿಲ್ಲ ಅಂತ ಅಂದ್ಬಿಟ್ಟೆ. ಅದಕ್ಕೆ ನಾನು ಮಲ್ಕೋಬೇಕಾದ್ರೆ ನಾನು 11:30 ಆಗಿತ್ತು. ಅದಾದಮೇಲೆ ಏನೋ ಪ್ಲ್ಯಾನ್ ಮಾಡಿಬಿಟ್ಟು ಬೆಳಗ್ಗೆ 3 ಗಂಟೆಗೆ ಹೇಳ್ಸಿ 4:15 ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾನೆ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ರೆ ಹೇಳ್ತಿಲ್ಲ. ಸೊ ಎಲ್ಲಿದೆ ಗೊತ್ತಾ? ಪ್ಲೇಸ್ ಹೆಸರೇ ವಡೂಸಾ. ಸೊ ನೋಡಿ, ಈ ಥರ ನಿಮ್ಗೆ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕು ಅಂತ ಅನ್ಸಲ್ವಾ? ಬೆಳಿಗ್ಗೆ ಎದ್ದು ಬಟ್ಟೆ ಹಾಕೊಂಡು ಬ್ಯಾಗ್ ಪೊಣಿಸ್ಕೊಂಡು ಬರೋದಷ್ಟೇ, ಏನಿಲ್ಲ. ಎಲ್ಲಿ ಹೋಗ್ತಿದ್ದೀವಿ, ಯಾವ ಊರು, ನಥಿಂಗ್ ಡೂಯಿಂಗ್. ಸೊ ನನಗೂ ಐಡಿಯಾ ಇಲ್ಲ ಇವತ್ತು ನನ್ನ ಡೇ ಹೆಂಗೆ ಹೋಗುತ್ತೆ ಅಂತ. ನಾನು ಈ ಫುಲ್ ಡೇ ನಾವು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಈ ಡೇ ಹೇಗೆ ಹೋಗುತ್ತೆ ಅಂತ. ಸದ್ಯಕ್ಕೆ ನಾವು ಬೊಬ್ಲಿಂಗನ್ ಸ್ಟೇಷನಲ್ಲಿದ್ದೀವಿ. ಇಲ್ಲಿಂದ ಸ್ಟುಟ್ಗಾರ್ಟ್ ಹೋಗ್ತೀವಿ. ಇವಾಗ ಟೈಮ್ ಬಂದು 5:30. ನಾವು ಸ್ಟುಟ್ಗಾರ್ಟ್ ಹಬ್ಬಕ್ಕೆ ರೀಚ್ ಆಗಿದ್ದೀವಿ. ಇವನು ಹೇಳಿರೋ ಲೊಕೇಶನ್ಗೆ ಹೋಗೋಕ್ಕೆ ಒಂದು 2-3 ಟ್ರೈನ್ ಚೇಂಜ್ ಮಾಡಬೇಕಂತೆ. ಸೊ ಅದರಲ್ಲಿ ನಮ್ದಿದ್ದು ಫಸ್ಟ್ ಟ್ರೈನು. ಫಸ್ಟು ಉಲ್ಮ್ಗಂತೂ ಹೋಗ್ತಾ ಇದ್ದೀವಿ, ಅದು ನನಗೆ ಗೊತ್ತು. ಇವಾಗ ಅವನು ನನಗೆ ಯಾವ ಲೊಕೇಶನ್ ಅಂತ ಹೇಳ್ದ. ಹೆಸರೇನು ವಾಂಡಾ ವಡೂಸ್ ಅಂತೆ. ನಾನು ಕೇಳಿಲ್ಲ ಹೆಸರು ಇದು. ಸೊ ನನಗೆ ಐಡಿಯಾನು ಇಲ್ಲ ಹೆಂಗಿರುತ್ತೆ ಅಂತ. ಸೊ ನನಗೆ ಐಡಿಯಾನು ಇಲ್ಲ. ಈಗ ಟ್ರೈನ್ ಹತ್ತಾ ಇದ್ದೀವಿ. ಟ್ರೈನ್ ಹತ್ತದ ಮೇಲೆ ಕುತ್ಕೊಂಡು ಒಂದು ಸ್ವಲ್ಪ ಗೂಗಲ್ ಮಾಡಿ ನೋಡ್ಕೊತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ನಾವಿವಾಗ ಉಲ್ಮಲ್ಲಿದ್ದೀವಿ. ಇವಾಗ ಟೈಮ್ ಬಂದು 7:30. ಇನ್ನೂ 1 hour ಇದೆ ನಮ್ಮ ಟ್ರೈನ್, ನೆಕ್ಸ್ಟ್ ಟ್ರೈನಿಗೆ. ಸೊ ಟೈಮ್ ಪಾಸ್ ಮಾಡೋಣ ಅಂತ ಇಲ್ಲೇ ಮನೆಯಿಂದ ಬರ್ತಾ ಕ್ರೋಸೆಂಟ್ ತೊಗೊಂಡ್ಬಂದಿದ್ವು. ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಷ್ಟರಲ್ಲಿ ಟ್ರೈನ್ ಬಂದರೆ ಹತ್ಕೊಂಡು ನೆಕ್ಸ್ಟ್ ಸ್ಟೇಷನ್ಗೆ ಹೋಗ್ತೀವಿ. ನಾನಂತೂ ಕಾಣ್ತಾನೆ ಇಲ್ವಲ್ಲ ವಿಡಿಯೋದಲ್ಲಿ. ಸಮ್ಮರ್ ಬಂದು ಬರ್ರನ ಹೋಗಿದ್ದೀನಿ. ಜಾತ್ರೆಲಿ ಪಾತ್ರೆ ಮಾರೋ ಥರ ಕಾಣ್ತಾ ಇದ್ದೀನಿ. ಬಿಸಿಲಲ್ಲಿ ನಿಂತು ಮಾರ್ತಾವನೆ ನನಗೆ. ಟ್ರೈನ್ ಬಂತು, ಆದರೆ ಟ್ರೈನ್ ಹೊರಡೋಕ್ಕೆ ಇನ್ನೂ 45 minutes ಇದೆ. ಬೇಗ ಬಂದುಬಿಟ್ಟಿದೆ ಟ್ರೈನು. ಸೊ ನೀವು ಹೋಮ್ ಟೂರ್ಸ್ ತುಂಬ ನೋಡಿರ್ತೀರಾ. ನಾನು ಇವತ್ತು ನಿಮಗೆ ಟ್ರೈನ್ ಟೂರ್ ಕೊಡ್ತೀನಿ. ಇದು ಜರ್ಮನಿದು ರೀಜನಲ್ ಟ್ರೈನು. ರೀಜನಲ್ ಟ್ರೈನ್ ಅಂದರೆ ನೀವು ಮೈಸೂರು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಥರ ಅನ್ಕೋಬೋದು. ಈ ಟ್ರೈನು ನಾರ್ಮಲ್ ನಮ್ಮದು ರೆಗ್ಯುಲರ್ ಟ್ರೈನ್ಸ್ ಥರ ಇರುತ್ತೆ. ಸೀಟ್ಸ್ ಅಷ್ಟು ಕಂಫರ್ಟೇಬಲ್ ಆಗಿರಲ್ಲ, ಬುಲೆಟ್ ಟ್ರೈನ್ಸ್ ಅಷ್ಟು. ಬಟ್ ಓಕೆ, ನಡೆಯುತ್ತೆ. ನಾವು ಅಲ್ಲಿ ನೋಡ್ತಿರೋದು ಫಸ್ಟ್ ಕ್ಲಾಸು. ನಾವು ಅದನ್ನು ಕ್ರಾಸ್ ಮಾಡ್ಕೊಂಡು ಹೋದರೆ ಫಸ್ಟ್ ಕ್ಲಾಸ್ ಸೀಟ್ಸ್ ಇರುತ್ತೆ. ಈಗ ನಾವಿರೋದು ಸೆಕೆಂಡ್ ಕ್ಲಾಸಲ್ಲಿ. ಇದು ಟ್ರೈನ್ದು ಡೋರು. ಇದು ಬಟನ್ ಪ್ರೆಸ್ ಮಾಡಿದ್ರೆ ಟ್ರೈನ್ದು ಡೋರ್ ಓಪನ್ ಆಗುತ್ತೆ. ಆಮೇಲೆ ಹಾಗೆ ಇಲ್ಲಿ ಎಷ್ಟು ಗಂಟೆ ಯಾವ ಟ್ರೈನ್ ಇದು ಅನ್ನೋದು ಡಿಸ್ಪ್ಲೇಯಲ್ಲಿರುತ್ತೆ. ಅದೇ ಥರ ಇಲ್ಲೊಂದು ಡಿಸ್ಪ್ಲೇ ಇರುತ್ತೆ. ನೆಕ್ಸ್ಟ್ ಸ್ಟಾಪ್ ಯಾವುದು, ಅದರ ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತ ಫುಲ್ಲು ಡೀಟೇಲ್ಸ್ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ನೀವು ನಿಂತ್ಕೋತಾ ಈಗ ಯಾವ ಸ್ಟಾಪಲ್ಲಿ ಇದ್ದೀವಿ, ನೆಕ್ಸ್ಟ್ ಯಾವ ಸ್ಟಾಪ್ಗೆ ಹೋಗ್ತೀವಿ ಅಂತ ನೋಡ್ಕೋಬೋದು. ಎಲ್ಲ ಸೀಟ್ಸಲ್ಲೂ ಹೀಗೆ ಒಂದು ಡಸ್ಟ್ಬಿನ್ ಇರುತ್ತೆ. ಹಾಗೆ ಒಂದು ಚಾರ್ಜಿಂಗ್ ಪಾಯಿಂಟ್ ಕೂಡ ಇರುತ್ತೆ. ಯೂಶ್ವಲಿ ಟ್ರೈನ್ಸಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ, ಕೆಲವು ಟ್ರೈನ್ಸಲ್ಲಿ ಇರಲ್ಲ. ಮೋಸ್ಟ್ಲಿ ಇದರಲ್ಲಿಲ್ಲ ಅಂತ ಅನಿಸುತ್ತೆ. ಇದು WC. ಎಲ್ಲ ಟ್ರೈನ್ನಲ್ಲೂ ಎಲ್ಲ ಬೋಗಿಯಲ್ಲೂ ಒಂದಾದರೂ ರೆಸ್ಟ್ ರೂಮ್ ಇರುತ್ತೆ. ಸೊ ಇದು ರೆಸ್ಟ್ ರೂಮು. ಇಲ್ಲಿ ಹೆಂಗೆ ಅಂದರೆ ಒಂದು ಬೋಗಿಯಿಂದ ಇನ್ನೊಂದು ಬೋಗಿಗೆ ನೀವು ಒಳಗಿಂದನೇ ಓಡಾಡ್ಬೋದು. ನೀವು ಅಲ್ಲಿ ನೋಡ್ತಿರೋದನ್ನ ಓಪನ್ ಮಾಡ್ಕೊಂಡು ಹೋದರೆ ನೀವು ನೆಕ್ಸ್ಟ್ ಬೋಗಿಗೆ ಹೋಗ್ಬೋದು. ನೀವು ಇಲ್ಲಿ ನೋಡ್ತಿರೋ ಸೀಟ್ಗಳೆಲ್ಲ ಫೋಲ್ಡಬಲ್ ಸೀಟ್ಸು. ಹಿಂಗೆ ಓಪನ್ ಮಾಡಿ ಕೂತ್ಕೋಬೋದು. ಇವ್ರು ಯಾಕೆ ಹಿಂಗೆ ಮಾಡಿದ್ದಾರೆ ಅಂತಂದರೆ ಕೆಲವರೆಲ್ಲ ಸೈಕಲ್ ತೊಗೊಂಬರ್ತಾರೆ, ಟ್ರಾಲೀಸ್ ಎಲ್ಲ ತೊಗೊಂಬರ್ತಾರಲ್ಲ, ಅವರೆಲ್ಲ ಇಟ್ಕೊಳ್ಳೋಕೆ ಸ್ಪೇಸ್ ಆಗಲಿ ಅಂತ. ಹಾಗೆ WC ಹೀಗೆ ಆಟೋಮ್ಯಾಟಿಕ್ಕು ಬಟನ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಬಟ್ WC ರೆಗ್ಯುಲರ್ ಟ್ರೈನ್ WCಸೂ ಚೆನ್ನಾಗೇ ಇರುತ್ತೆ ನೋಡೋಕ್ಕೆ. ನೈಸ್ ಮಿರರ್. ಅಗೇನ್ ಇದನ್ನು ಬಟನ್ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಹಾಗೆ ಇಲ್ಲೆಲ್ಲ ಮ್ಯಾಪ್ಸು ಇರುತ್ತೆ. ನಾವು ನಮ್ಮ ಮೆಟ್ರೋ ಸ್ಟೇಷನ್ ನೋಡ್ತೀವಲ್ಲ ಆ ಥರ ಮ್ಯಾಪ್ಸು, ರೆಡ್ ಲೈನು, ಗ್ರೀನ್ ಲೈನು, ಯಾವ್ಯಾವ ಲೈನು ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ಮ್ಯಾಪಲ್ಲಿ ನೋಡ್ಕೋಬೋದು ನೀವು ಎಲ್ಲಾದರೂ ಹೋಗಬೇಕಾದ್ರೆ. ನಾವು ಹೋಗಬೇಕಾಗಿದ್ದ ಸ್ಟೇಷನ್ ಇನ್ನೇನು ಬರ್ತಾ ಇದೆ. ಇನ್ನೊಂದು 2 minutesಲ್ಲಿ ಬರುತ್ತೆ. ಆದರೆ ನಮ್ಮ ನೆಕ್ಸ್ಟ್ ಟ್ರೈನ್ ಬಂದು ಇದಾದಮೇಲೆ 3 minutes ಇದೆಯಂತೆ. ಸೊ ನಾವು ಈ 3 minutesಲ್ಲಿ ಇದು ನಿಲ್ಲಿಸೋ ಪ್ಲ್ಯಾಟ್ಫಾರ್ಮಿಂದ ನೆಕ್ಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ಓಡೋಗಬೇಕು.
ಐ ಆಮ್ ನಾಟ್ ಶೋರ್ ನಾವು ಹಿಡಿತೀವ ಇಲ್ವಾ ನೆಕ್ಸ್ಟ್ ಟ್ರೈನ್ ಅಂತ, ಬಟ್ ಟ್ರೈ ಮಾಡೋಣ, ನೋಡೋಣ ಸಿಗುತ್ತಾ ಇಲ್ವಾ ಅಂತ. ನಾನು ಓಡಬೇಕು ಅಂತ ಅಂದ್ಕೊಂಡಿದ್ದೆ. 23rd ಪ್ಲಾಟ್ಫಾರ್ಮಲ್ಲಿ ಇಳಿದ್ವು, 24th ನಮ್ಮದು ನೆಕ್ಸ್ಟ್ ಪ್ಲಾಟ್ಫಾರ್ಮು. ಇಲ್ಲೇ ಇದ್ದೀವಿ, ಸೊ ನೋ ಪ್ರಾಬ್ಲಮ್. ಎಲ್ಲಿಗೆ ಹೋಗ್ತಿದ್ದೆ ನೀನು ಇವತ್ತು? ವಡೂಸ್. ವಡೂಸ್ ಮತ್ತೆ ವಡೂಸಲ್ಲಿ ಏನೇನು ಮಾಡ್ತಿದ್ದೀರಾ ಹೋಗಿ? ಅದು ಗೊತ್ತಿಲ್ಲ. ಇನ್ನೂ ಎಷ್ಟೊತ್ತು ಬೇಕು ವಡೂಸ್ಗೆ ಹೋಗೋಕ್ಕೆ? 9:59ಗೆ ಟ್ರೈನ್ ಇದೆ, ಸೊ ಒಂದು 10:30ಗೆ ರೀಚ್ ಆಗ್ಬೋದು. ಹೌದಾ? ವಡೂಸ್ಗೆ ಹೋಗ್ತಾ ಡೈರೆಕ್ಟಾ? ಮತ್ತೆ ಇದು ವಾಪಸ್ ಎಷ್ಟು ಗಂಟೆಗೆ ಬರ್ತಾ ಇದ್ದೀರಾ? ಅದು ಗೊತ್ತಿಲ್ಲ. ವಡೂಸ್ ಎಲ್ಲಿರೋದು? ಜರ್ಮನಿ. ನಿನ್ಗೇನು ಗೊತ್ತು ಅದು ಸರಿ ಇವತ್ತು? ನನಗೆ ನಾವು ಟ್ರಿಪ್ ಹೋಗ್ತಿದೀವಿ ಅಂತ ಗೊತ್ತು. ಇನ್ನೇನಾದ್ರೂ ಗೊತ್ತಾ? ಈಗ ಗೊತ್ತಲ್ಲ, ನೆಕ್ಸ್ಟ್ ಟ್ರೈನ್ ಇದೆ ಅಂತ ಗೊತ್ತಲ್ಲ, ಪ್ಲಾಟ್ಫಾರ್ಮ್ ನಂಬರ್ 24 ಅಲ್ಲಿ ನೆಕ್ಸ್ಟ್ ಟ್ರೈನ್. ಹಂಗಾದ್ರೆ ಇವತ್ತು ಫುಲ್ ನೀನೇ ಇದ್ರದ್ದು ಗೈಡ್. ಗೈಸ್, ಯಾವುದೋ ವಡೂಸ್ ಅನ್ನೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಇವತ್ತು. ಫುಲ್ ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ಮಜಾ ಮಾಡೋಣ. ಅದು ಏನು ಎತ್ತ ಅಂತ ನನಗೂ ಗೊತ್ತಿಲ್ಲ, ಎಲ್ಲ ಇವಳೆ ಕರ್ಕೊಂಡು ಹೋಗ್ತಾ ಇರೋದು. ಫುಲ್ ಪ್ಲಾನ್ ಇವಳ್ದೇನೆ, ನಂದೇನು ಇಲ್ಲ, ಬರೀ ಬ್ಯಾಗ್ ಪೋಣಿಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಥ್ಯಾಂಕ್ ಯು ರಶ್ಮಿ, ಇಷ್ಟೆಲ್ಲ ಅರೇಂಜ್ ಮಾಡಿದ್ದಕ್ಕೆ. ನನಗಂತೂ ತುಂಬ ಖುಷಿ ಫ್ರೆಂಡ್ಸ್ ಇವ್ರ ಜೊತೆ ಓಡಾಡೋದು ಅಂತಂದರೆ. ನಾನು ಏನು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ, ಎಲ್ಲ ಇವಳೇ ಮಾಡ್ತಾಳೆ. ನಾನು ಬರೀ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಬ್ಯಾಗ್ ಹಾಕೊಂಡು ಬಂತು ಅಂತಂದರೆ ಮಿಕ್ಕಿದೆಲ್ಲ ಇವಳೇ ನೋಡ್ಕೋತಾಳೆ. ಸೊ ಥ್ಯಾಂಕ್ ಯು. ಅಲ್ಲಿ ಹೋದ್ಮೇಲೆ ಸಿಗೋಣ. ನೀನೇ ಹೇಳ್ತಿದ್ದಲ್ಲ ಅದೆಲ್ಲ ಇದ್ದಿದ್ದು ಎಲ್ಲರಿಗೂ. ವೆಲ್ಕಮ್ ಟು ಆಸ್ಟ್ರಿಯಾ. ಗೈಸ್, ಒಂದು ದೇಶ ದಾಟಿ ಇನ್ನೊಂದು ದೇಶಕ್ಕೆ ಬಂದ್ರು ಎಲ್ಲಿದ್ದೀನಿ ಏನು ಅಂತ ಗೊತ್ತಾಗ್ತಾ ಇಲ್ಲ. This is some other sea. Right, I will show you all. ನೋಡಿ, ಇದು ಬಂದು ಆಸ್ಟ್ರಿಯಾ ಟ್ರೈನು. ಈ ಟ್ರೈನ್ಗೆ ನಾವು ಸೆಪ್ರೇಟ್ ಟಿಕೆಟ್ಸ್ ತೊಗೊಬೇಕು. ಈ ಟ್ರೈನ್ ಬಂದು ಆ ಟ್ರೈನ್ಗಿಂತ ಸ್ವಲ್ಪ ಚೆನ್ನಾಗಿದೆ, ಸೀಟ್ಸ್ ಎಲ್ಲ ಸ್ವಲ್ಪ ಕಂಫರ್ಟಬಲ್ ಆಗೂ ಇದೆ, ನೋಡೋಕ್ಕೂ ಸ್ವಲ್ಪ ಎಲಿಗೆಂಟ್ ಆಗಿದೆ. ನಮ್ಮ ಜರ್ಮನ್ ಟ್ರೈನ್ದು ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್ ಅಂತ ಹೇಳ್ಬೋದು ಈ ಟ್ರೈನ್ನ. ಸ್ವಲ್ಪ ನೋಡೋಕ್ಕೂ ಲಕ್ಸುರಿಯಸ್ ಆಗಿದೆ. ಗೈಸ್, ಟಿಕೆಟ್ ಚೆಕಿಂಗಿಗೆ ಅಂತ ಬಂದಿದೆ ಇವಾಗ. ಟಿಕೆಟ್ ತೋರಿಸಿದ್ವಿ, ಅದಾದಮೇಲೆ ID ಕಾರ್ಡ್ ಕೊಡಿ ಅಂತಂದ. ಅಕ್ಕನ ಹತ್ರ ID ಕಾರ್ಡ್ ಇಲ್ಲ, ತಂದಿಲ್ಲ. ಫಸ್ಟ್ ಆಫ್ ಆಲ್ ನೆನಪು ಇಲ್ಲ. ಏನು ಮಾಡೋದು ಅಂತಂದು ಯೋಚಿಸ್ತಾ ಇದ್ಲು, ಏನು ಮಾಡೋದು ಅಂತ. ನಾನು ಸ್ಟೈಲಾಗಿ ಬ್ಯಾಗಿಂದ ನನ್ನ ಪಾಸ್ಪೋರ್ಟ್ ತೆಗ್ಬಿಟ್ಟು ಹಿಯರ್ ಇಸ್ ಮೈ ಪಾಸ್ಪೋರ್ಟ್ ಅಂತಂದೆ. ಮುಖ ನೋಡ್ತಾಳೆ, ಫುಲ್ ಡೋಸು. ಅವನು ನಿಂದು ಅಂತ ಸಾಫ್ಟ್ ಕಾಪಿ ಅಂತ ಇಲ್ಲ. ಐ ಆಲ್ಸೋ ಹ್ಯಾವ್ ಹರ್ಸ್ ಅಂತ ಅಂದ್ಬಿಟ್ಟು ತೋರಿಸ್ದೆ. ಸಮಾಧಾನ ಆದ್ಲು. ಇಲ್ಲ ಅಂದಿದ್ರೆ ಅಕ್ಕನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊ ಹೋಗಿರೋರು. ನನ್ನ ಹತ್ರ ಇತ್ತಲ್ಲ, ಹೋಗ್ಬಿಡ್ ಬತ್ತೀಯಾ, ಹೋಗ್ಬಿಡ್ ಬಾ. ಹೆಂಗೋ, ಯು ಶುಡ್ ಥ್ಯಾಂಕ್ ಮೀ. ಇಂಟರ್ನ್ಯಾಷನಲ್ ಬಾರ್ಡರ್ಸ್ನ ವಿತೌಟ್ ಪಾಸ್ಪೋರ್ಟ್ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ಲು. ಬಚಾವಾಗಿದ್ದಾಳೆ. ಏನೋ ಸ್ಟೈಲ್ ಆಗಿ ಬೆಳಿಗ್ಗೆ ವ್ಲಾಗಿಂಗಲ್ಲಿ ವಡೂಸ್ ಹೋಗ್ತಾ ಇದ್ದೀವಿ, ಟ್ರೈನ್ಗೆ ಹೋಗ್ತಿದ್ದೀವಿ. ಓಕೆ, ಇವಾಗ ಜರ್ಮನಿಯಿಂದ ಆಸ್ಟ್ರಿಯಾಗೆ ಬಂದು ಆಸ್ಟ್ರಿಯಾದಿಂದ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅಕ್ಕಂಗೆ ಅದು ಗೊತ್ತಿಲ್ಲ ಯಾವ ಪ್ಲೇಸ್ ಅಂತ. ವಡೂಸ್ ಎಲ್ಲಿರೋದು? ಆಸ್ಟ್ರಿಯಾ. ಮ್ಯಾಪ್ ಸೂಸೈಡ್ ಮಾಡ್ಕೊಬಿಟ್ಟಿರೋದು, ಇದೆಲ್ಲ ಕೇಳಿಸ್ಕೊಂಡಿದ್ದೀವಿ. ಅಲ್ಲಿ ಹೋದ್ಮೇಲೆ ಆ ಜಾಗದ ಬಗ್ಗೆ ನಿಮ್ಗೆ ಜಾಸ್ತಿ ಹೇಳ್ತೀನಿ. ನಾವಿವಾಗ ಫಿಲ್ಕ್ರಿಸ್ಟ್ ರೈಲ್ವೆ ಸ್ಟೇಷನ್ ಇದ್ದೀವಿ. ಇಲ್ಲಿಂದ ನಾವು ಬಸ್ ತೊಗೋಬೇಕು. ಇಲ್ಲಿದು ಲಿಫ್ಟ್ ಈ ಥರ ಇದೆ ನೋಡಿ. ಅದ್ರ ಪಕ್ಕನೇ ಇಲ್ಲಿ ಲಾಕರ್ಸ್ ಇದೆ. ಈ ಲಾಕರ್ಸ್ ಹೆಂಗೆ ಅಂದರೆ, ನೀವೆಲ್ಲರೂ ಟ್ರಿಪ್ಗೆ ಹೋಗ್ಬೇಕಿದ್ರೆ ಇಲ್ಲಿ ಬಂದು ನಿಮ್ಮ ಸಾಮಾನು ಇಟ್ಬಿಟ್ಟು ಲಾಕರಲ್ಲಿ ಇಲ್ಲಿ ಪೇ ಮಾಡಿ, ಆ ಗ್ರೀನ್ ಇರೋದೆಲ್ಲ ಅವೈಲೇಬಲ್ ಇದೆ, ಯಾವುದೋ ಒಂದು ಓಪನ್ ಆಗುತ್ತೆ, ಅಲ್ಲಿ ನಿಮ್ಮ ಸಾಮಾನು ಇಟ್ಟು ಊರೆಲ್ಲ ಸುತ್ಕೊಂಡ್ಬಂದು ಮತ್ತೆ ಬಂದು ನಿಮ್ಮ ಸಾಮಾನು ತೊಗೊಂಡು ವಾಪಸ್ ಹೋಗೋದು. ಸೊ ನಾವಿವಾಗ ಬಸ್ ಸ್ಟ್ಯಾಂಡ್ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ಈ ರೈಲ್ವೆ ಸ್ಟೇಷನ್ ಎದುರುಗಡೆನೇ ಬಸ್ ಸ್ಟ್ಯಾಂಡ್ ಇದೆ. ಚೆನ್ನಾಗಿದೆ ಬಸ್ ಸ್ಟ್ಯಾಂಡ್, ಫುಲ್ ಕ್ಲೀನಾಗಿದೆ. ನಾವಿವಾಗ ವಾಡೂಸ್ತು ಬಸ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ನನಗೆ ರಿಯಲೈಸ್ ಆಯಿತು, ನಾವು ಜರ್ಮನಿಯಿಂದ ಬಂದು ಆಸ್ಟ್ರಿಯಾದಲ್ಲಿ ಇಳಿದು ಆಸ್ಟ್ರಿಯಾದಿಂದ ಟ್ರೈನ್ ತೊಗೊಂಡು ಇವಾಗ ಸ್ವಿಟ್ಜರ್ಲ್ಯಾಂಡಿಗೆ ಬಂದುಬಿಟ್ಟಿದ್ದೀವಿ. ಬಿಕಾಸ್ ಈ ಟ್ರೈನ್ಗೆ ನಾವು ಪೇ ಮಾಡಿದ್ದು ಸ್ವಿಟ್ಜರ್ಲ್ಯಾಂಡ್ ಫ್ರಾಂಕಲ್ಲಿ, ಸ್ವಿಸ್ ಫ್ರಾಂಕಲ್ಲಿ. ಈ ಟ್ರೈನ್ ಸ್ವಿಟ್ಜರ್ಲ್ಯಾಂಡ್ ಹೋಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಈ ಬಸ್
ಈ ಬಸ್ಸು ಮತ್ತೆ ನಮಗೆ ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದೆ ವಿಚ್ ಶಿ ಡಸಂಟ್ ನೋ. ಹೌದಾ? ವಾಡೂಸ್ ತಾನೇ ಹೋಗ್ತದೆ ನಾವು. ವಾಡೂಸ್, ಬಟ್ ವಾಡೂಸ್ ಇಸ್ ನಾಟ್ ಪಾರ್ಟ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಆರ್ ಆಸ್ಟ್ರಿಯಾ. ಮತ್ತೆ ಸರ್ಪ್ರೈಸ್ ಇನ್ನೊಂದು ಅರ್ಧ ಗಂಟೆಲಿ ಅಲ್ಲಿ ರೀಚ್ ಆಗ್ತೀವಿ. ಓಕೆ. ಅಲ್ಲಿ ಹೇಳಿದ್ಮೇಲೆ ಎಲ್ಲ ಹೇಳಿ. ಬಟ್ ವಿ ಆಲ್ರೆಡಿ ಟಚ್ 3 countries. ಬೆಳಗ್ಗೆ ಎದ್ದು 6-7 ಅವರ್ಸಲ್ಲಿ 3 countries ಬಾರ್ಡರ್ ದಾಟ್ಕೊಂಡು ಬಂದಿದ್ದೀವಿ. ಸಕ್ಕತ್ತಾಗಿದೆ. ಅದಕ್ಕೆ ಯುರೋಪ್ ಇಷ್ಟ ಆಗೋದು ನನಗೆ. ಟ್ರೈನಲ್ಲೇ ಆರಾಮಾಗಿ ಸುತ್ಕೊಂಡು ಬಂದೆ. ಗುಡ್. ಫೈನಲಿ ನಾವು ವಡೂಸ್ ರೀಚ್ ಆಗಿದ್ದೀವಿ. ರಶ್ಮಿ, ವಡೂಸ್ ಎಲ್ಲಿರೋದು? ನಂಗೆ ಪ್ರೊನೌನ್ಸ್ ಮಾಡಕ್ ಬರಲ್ಲ ಅಂತ ಹೆಸರು. ಗೊತ್ತಾಗೋಯ್ತಾ ಎಲ್ಲಿರೋದು ಅಂತ? ಎಲ್ಲಿ? ಯಾವ್ದು ಹೊಸ ಕಂಟ್ರಿ ಇಲ್ಲಿ? ಎಸ್, ನಾವಿವತ್ತು ಬಂದಿರೋದು ಹೊಸ ಕಂಟ್ರಿಗೆ, ಲೈಷನ್ಸ್ಟೈನ್ ಅಂತ. ನಾವು ಜರ್ಮನಿಯಿಂದ ಆಸ್ಟ್ರಿಯಾಗೆ ಬಂದು, ಆಸ್ಟ್ರಿಯಾದಿಂದ ಸ್ವಿಟ್ಜರ್ಲ್ಯಾಂಡ್ಗೆ ಬಂದು, ಸ್ವಿಟ್ಜರ್ಲ್ಯಾಂಡಿಂದ ಇಲ್ಲಿಗೆ ಬಂದಿರೋದು. ಬಿಕಾಸ್ ಈ ದೇಶ ಇರೋದು ಸ್ವಿಟ್ಜರ್ಲ್ಯಾಂಡ್ ಆಸ್ಟ್ರಿಯಾ ಬಾರ್ಡ್ರಲ್ಲಿ. ತುಂಬಾ ಚಿಕ್ಕ ಕಂಟ್ರಿ ಲೈಷನ್ಸ್ಟೈನು. ಓವರ್ ಆಲ್ ಪಾಪ್ಯುಲೇಷನ್ ಬರೀ 40,000 ಅಂತಂದರೆ ಮೈಸೂರದೊಂದು 4-5 ಏರಿಯಾ ಹಾಕ್ಬಿಟ್ರೆ 40,000 ಹೋಗುತ್ತೆ. ಅಷ್ಟು ಚಿಕ್ಕ ಕಂಟ್ರಿ ಇದು. ತುಂಬ ಜನ ಇದನ್ನು ಕೇಳೂ ಕೂಡ ಇರಲ್ಲ, ಬಿಕಾಸ್ ಅಷ್ಟು ಫೇಮಸ್ ಕೂಡ ಅಲ್ಲ ಇದು. ನಮಗೆ ಹತ್ತಿರ ಇದ್ದಿದ್ದರಿಂದ, ನಾವು ಫ್ರೀ ಇದ್ದಿದ್ದರಿಂದ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ನಾವಿರೋ ಊರು ವಡೂಸು. ವಡೂಸ್ ಬಂದು ಲೈಷನ್ಸ್ಟೈನ್ದು ಕ್ಯಾಪಿಟಲ್ ಸಿಟಿ. ಇಲ್ಲಿ ನೋಡೋಕ್ಕೆ ಜಾಗಗಳಿದೆ, ಬಟ್ ಒನ್ ಡೇಯಲ್ಲಿ ಎಲ್ಲ ಕವರ್ ಮಾಡಿಕೊಂಡು ವಾಪಸ್ ಹೋಗೋ ಪ್ಲ್ಯಾನು ನಮ್ಮದು. ಒನ್ ಡೇಯಲ್ಲಿ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾವು ಮ್ಯಾಪ್ ಎಲ್ಲ ಹಾಕೊಂಡು ಫಸ್ಟ್ ಜಾಗ ಯಾವ್ದು ಹೋಗ್ಬೇಕು ಅಂತ ಹೋಗ್ಬಿಟ್ಟು ಅಲ್ಲಿ ಸಿಗೋಣ. ಹೆಂಗೆ ಅನ್ನಿಸ್ತಾ ಇದೆ ಹೊಸ ಕಂಟ್ರಿಗೆ ಬಂದು? ಚೆನ್ನಾಗಿದೆ. ಎಷ್ಟನೇ ಕಂಟ್ರಿ ನಿಂದಿದ್ದು? ಇವತ್ತೇ 4 ಕಂಟ್ರಿ ಬಾರ್ಡರ್ ಕ್ರಾಸ್ ಮಾಡಿದ್ಯಲ್ಲ ನೀನು, ಅದು ವಿತೌಟ್ ಪಾಸ್ಪೋರ್ಟ್. ಸಿಗಾಕೊಂಡಿದ್ರೆ ಜೈಲ್ಗೆ ಹಾಕಿರ್ತಿದ್ರು. ಏನ್ ಸಗದಾಗಿದೆ ನೋಡಿ, ಇದು ಲೋಕಲ್ ಟ್ರಾಮ್ಸ್ ತರ. ಟೂರಿಸ್ಟು ಇದಕ್ಕೆ ಹಾಪ್ ಆನ್ ಹಾಪ್ ಆಫ್ ತರ ಮಾಡ್ಬೋದು. ಬ್ಯೂಟಿಫುಲ್. ಸೊ ಇವಾಗ ನಾವು ಹೋಗ್ಬೇಕಾಗಿರೋದು ಅದು ಟೌನ್ ಹಾಲು. ಅಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರೋದು ಒಂದು ಕ್ಯಾಸಲ್ಲು. ಹಾಗೆ ಇಲ್ಲೊಂದು ಟೂಲೈಟ್ ಪ್ರಿಸಮ್ ಅಂತ ಇದೆ. ಆಲ್ಮೋಸ್ಟ್ ಈ ಸಿಟಿ ಸೆಂಟ್ರಲ್ಲೇ ಸುಮಾರು ಜಾಗಗಳು ಕವರ್ ಆಗೋಗುತ್ತೆ. ಸೊ ಸಿಟಿ ಸೆಂಟರ್ನ ಮುಗಿಸ್ಕೊಂಡು ಆಮೇಲೆ ಬೇರೆ ಕಡೆ ಹೋಗೋಣ. ಫಸ್ಟ್ ಟೌನ್ ಹಾಲ್ಗೆ ಹೋಗೋಣ. ಕಮ್ ಆನ್, ಲೆಟ್ಸ್ ಗೋ. ಇಲ್ಲಿ ಯಾರ್ದೋ ಒಂದು ಸ್ಕಲ್ಪ್ಚರ್ ಇಟ್ಟವ್ರೆ. ಇವನು ಯಾರು ಅಂತ ಗೊತ್ತಿಲ್ಲ. ಓದದ ಅಂತಂದರೆ ಇಲ್ಲಿ ಇಂಗ್ಲೀಷಲ್ಲೂ ಇಲ್ಲ, ಆದರೆ ಯಾವುದ್ರದ್ದೋ ಪ್ರೊಫೆಸರ್ ಅಂತ ಮಾತ್ರ ಗೊತ್ತಾಯ್ತು. ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ಸಿಟಿ ಸೆಂಟ್ರಲ್ಲಿ ಹಾಕ್ಬೇಕು ಅಂತಂದರೆ ದೊಡ್ಡ ದೊಡ್ಡ ಕೆಲಸಗಳೇ ಮಾಡಿರ್ಬೇಕು. ಏನಂತೀರಾ? ಇದೇ ವಡೂಸ್ ಟೌನ್ ಹಾಲು. ಹಳೆ ಬಿಲ್ಡಿಂಗು, ಬಟ್ ಚೆನ್ನಾಗಿದೆ. ಇಲ್ಲಿ ಸುತ್ತಮುತ್ತ ಇನ್ನೂ ಏನೇನೋ ಸ್ಕಲ್ಪ್ಚರ್ಸ್ ಮಾಡಿದ್ದಾರೆ. ಒಂದೊಂದಾಗಿ ವಿಸಿಟ್ ಆಗೋಣ. ನಮ್ಮ ರಶ್ಮಿ ಅಲ್ಲೇನೋ ಆಸ್ಟ್ರೋನಾಟ್ ಹತ್ರ ಮಾತಾಡ್ತಾ ಇದ್ದಾಳೆ. ಅಲ್ಲಿ ಹೋಗ್ಬಿಟ್ಟು ವಿಚಾರಿಸೋಣ ಏನು ಕಷ್ಟ ಸುಖ ಕೇಳ್ತಾ ಇದ್ದಾಳೆ ಆಸ್ಟ್ರೋನಾಟ್ಸ್ದು ಅಂತ. ಇನ್ಯಾರೇ ಆಸ್ಟ್ರೋನಾಟ್ಸ್ನ ತಗೊಬಂದು ಇಲ್ಲಿ ಕಲ್ ಮೇಲೆ ಕೂರಿಸ್ಬಿಟ್ಟವ್ರೆ. ಚೆನ್ನಾಗಿ ಮಾಡಿದ್ದಾರೆ. ಮುಖ ಮೂತಿ ಏನೂ ಇಲ್ಲ ಇವನಿಗೆ, ಹೆಸರು ಏನೂ ಇಲ್ಲ. ನೋಡಿದ್ರೆ ಆಸ್ಟ್ರೋನಾಟ್ ಅನ್ನಿಸ್ತವನೆ. ಆಕಾಶದಲ್ಲಿ ಇರಬೇಕಾದವನ್ನ ಭೂಮಿ ಮೇಲೆ ತಗೊಬಂದು ಕಟ್ಟೆ ಮೇಲೆ ಕೂರ್ಸೋದು ಎಷ್ಟು ವರ್ಷ ಆಯಿತು. ಗ್ರೂಟರ್ ಮ್ಯಾಕ್ಸ್ ಅವನು. ಇದು ನೋಡಿ ಕ್ರೇಜಿಯಾಗಿ ಮಾಡಿದ್ದಾರೆ. ಸುಮ್ಮನೆ ಆಬ್ಸ್ಟ್ರಾಕ್ಟ್ ಸ್ಕಲ್ಪ್ಚರ್ ಇದು. ಚೆನ್ನಾಗಿದೆ. ಫುಲ್ ಊರು ತುಂಬ ಬರೀ ಆಬ್ಸ್ಟ್ರಾಕ್ಟ್ ಸ್ಕಲ್ಪ್ಚರ್ಸೇ ಹಾಕಿದ್ದಾರೆ. ಏನೇನೋ ಕಲೆಗಾರರು ಏನೇನೋ ಮಾಡಿದ್ದಾರೆ. ಸೌಟ್ನೇ ತಕ್ಕವ್ರ. ಏನಿದು? ಓ, ಕ್ಲಾಕ್ ಪೆಂಡುಲಮ್ ಥರ ಇದೆ. ಚೆನ್ನಾಗಿದೆ. ಓ, ಡ್ರಮ್ಸ್ ಹಂಗಾದ್ರೆ. ಓ, ಹಾಲು ತಮಟೆ ಸಿದ್ದಿ. ಇದೇನು ಅಂತ ಗೊತ್ತಿಲ್ಲ. ಒಳ್ಳೆ ಸುಲಭ ಶೌಚಾಲಯ ಕಟ್ಟವ್ರೆ. ಯಾವ ಖುಷಿ ಕಟ್ಟವನೋ ಗೊತ್ತಿಲ್ಲ. ಆದರೆ ಇದು ನೋಡಿ, ಇದು ಸಾಕಾಗಿದೆ. ಒಂಥರ ಇನ್ಫೈನೈಟ್ ಲೂಪ್ ಥರ ಇದೆ. ನಾವು ಇಲ್ಲಿ ಸುಮಾರು ಸ್ಕಲ್ಪ್ಚರ್ಸ್ ನೋಡಿದ್ವಿ, ಆದರೆ ನನಗಿಷ್ಟ ಆಗಿದ್ದು, ನನ್ನ ಫೇವ್ರೆಟ್ ಒನ್ ಯಾವುದಪ್ಪ ಅಂತಂದರೆ ಇದು. ಹೆಂಗಿದೆ ನೋಡಿ ಇದು. ಗುದ್ದಕ್ಕೆ ಬರ್ತಾ ಇರೋದನ್ನ ಕಲ್ಲು ಹಾಕ್ಬಿಟ್ಟು ಮಲಗಿಸ್ಬಿಟ್ಟವ್ರೆ. ಏನಿದು? ಹಿಪ್ಪೋಪೊಟಮಸ್ ಆರ್ ರೈನೋಸರಸ್? ನೀನು ಎಲ್ಲದನ್ನು ಕಣ್ಣಲ್ಲಿ ನೋಡು ಅಂತಂದರೆ ಮುಟ್ಟಿ ನೋಡಿ ಟೆಸ್ಟ್ ಮಾಡ್ತಿದ್ದೀಯಲ್ಲ. ಗುಮ್ಗಿಮ್ಮತ್ತು
ಸಖತ್ತಾಗಿದೆ ಮಾತ್ರ, ಬ್ಯೂಟಿಫುಲ್. ಈ ಕಡೆಯಿಂದ ನೋಡಿ ಸಖತ್. ಗೇಂಡ ಮೃಗ ಗೇಂಡ ಮೃಗ ಗೇಂಡ ಮೃಗವೆಲ್ಲೋ. ಏನೇನೋ ಮಾಡಿದ್ದಾರೆ. ಈ ರೋಡ್ ಪೂರ್ತಿ ಹಿಂಗೆ ಏನೇನೋ ಸಿಗ್ತಾ ಇದೆ ಮಧ್ಯದಲ್ಲಿ. ಆದರೆ ತುಂಬ ಬಿಸಿಲಾಗ್ಬಿಟ್ಟಿದೆ, ನಿಲ್ಲಕ್ಕಾಗ್ತಿಲ್ಲ ಬಿಸಿಲಲ್ಲಿ, ಅಷ್ಟು ಬಿಸಿಲು. ಇದೇ ರೀಸನ್ಗೆ ಇವನು ಒಂದು 4 ವೀಕ್ಸಿಂದ ಎಲ್ಲೂ ಹೋಗೋದು ಬೇಡ ಅಂತ ಮನೇಲೇ ಇದ್ದ. ನಿನ್ನೆ ಇದ್ದಕ್ಕಿದ್ದಂಗೆ ಏನೋ ಡಿಸೈಡ್ ಮಾಡಿ ಕರ್ಕೊಂಡು ಬಂದಿದ್ದಾನೆ. ಇವನು ಇರೋ ಸಿಚುವೇಶನ್ ನೋಡಿದ್ರೆ ಮತ್ತೆ ನೆಕ್ಸ್ಟ್ ವೀಕಿಂದ ಎಲ್ಲೂ ಹೋಗಲ್ಲ ಅನ್ನಿಸ್ತಾ ಇದೆ. ಬಿಸಿಲು ಅಂದರೆ ಆಗಲ್ಲ ಇವನಿಗೆ. ಅಲ್ಲಿ ನೋಡಿ ಫ್ರೆಂಡ್ಸ್, ಬೆಟ್ಟಗಳ ಶ್ರೇಣಿ. ವಿಂಟರಲ್ಲಿ ಬಂದ್ರೆ ಹೆಂಗಿರ್ಬೇಡ ಅಲ್ವಾ, ಸಕ್ಕತ್ತಾಗಿರುತ್ತೆ ಅಲ್ವಾ. ಈ ಬಿಸಿಲಲ್ಲೂ ಅಲ್ಲೊಂದು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಸ್ನೋ. ಇದು ಹೆಚ್ಚು ಕಮ್ಮಿ ಆಸ್ಟ್ರಿಯಾ ಸ್ವಿಟ್ಜರ್ಲ್ಯಾಂಡ್ ತರನೇ ಇದೆ, ನಥಿಂಗ್ ಡಿಫ್ರೆಂಟ್. ಬಾರ್ಡರ್ ಅಲ್ವಾ, ಸುಮ್ಮನೆ ಇದನ್ನ ತಗೊಂಡು ಅದಕ್ಕೋ ಇದಕ್ಕೋ ಸೇರಿಸ್ಬಿಟ್ಟಿದ್ರೆ ಆಗದಪ್ಪ. ಹೌದು, ಸಪ್ರೇಟ್ ಕಂಟ್ರಿ ಬೇರೆ ಮಾಡ್ಕೊಂಡವ್ರು ಇದನ್ನ. ಇಲ್ಲಿ ನೋಡಿ, ಇಲ್ಲೊಂದಷ್ಟಿದೆ. ಚೆನ್ನಾಗಿದೆ. ಇದೂ ಏನಿದು ವೇಸ್ಟಲ್ಲಿ ಮಾಡಿರೋ ಥರ ಇದೆ. ರೀಸೈಕಲ್ಡ್ ಐಟಮ್ಸ್ ಅನಿಸ್ತಾ ಇದೆ ಇದೆಲ್ಲ, ಬಟ್ ಚೆನ್ನಾಗಿದೆ. ನೋಡಕ್ಕೆ ಮರ, ಆದರೆ ಮರ ಅಲ್ಲ, ಕಬ್ಬಣ. ಫುಲ್ ಕಬ್ಬಣನೇನಾ? ಸೈಡಲ್ಲಿ ಮರ ಇದೆ. ಸೈಡಲ್ಲಿ ಮರ ಇದೆ. ಫುಲ್ ಕಬ್ಬಣ. ಹೌದಾ, ಚೆನ್ನಾಗಿದೆ. ಈ ಚಿಕ್ಕ ದೇಶದವ್ರು ಹೆಂಗೆ ಟ್ರಿಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸುಮ್ಮನೆ ಯಾರು ನಡೆಯಲ್ಲ ಅಂತಂದ್ಬಿಟ್ಟು ದಾರಿ ತುಂಬ ಈ ಥರದ್ದು ಹಾಕ್ಬಿಟ್ಟಿದ್ದಾರೆ. ಇದಿಷ್ಟು ಒಂದು 6ನೇದೋ 7ನೇದೋ ನೋಡ್ತಾ ಇರೋದು ನಾವು. ಮುಟ್ ನೋಡಲ್ವಾ, ಸ್ಟೇನ್ಲೆಸ್ ಸ್ಟೀಲಾ ಇಲ್ಲ ಕಬ್ಬಣನ ಅಂತ. ಸ್ಯಾಲ್ಸೆಡೋ ಸ್ಯಾಮ್ಯುಯಲ್ ಅಂತ ಇದು, ಅಲ್ಲಿ ಬರ್ದವ್ರ ಕಣೆ, ನಾನೇನು ಸುಮ್ಮನೆ ಹೇಳ್ತಿಲ್ಲ. ಸ್ಯಾಲ್ಸೆಡೋ ಸ್ಯಾಮ್ಯುಯಲ್, ಆರಾಮ. ಇದು ನೋಡಿ ಮತ್ತೊಂದು ಸ್ಕಲ್ಪ್ಚರ್. ಅಂದರೆ ಇಲ್ಲೇನೋ ಕ್ರೇಜಿಯಾಗಿ ಮಾಡ್ಬಿಟ್ಟಿದ್ದಾರೆ. ಅದ್ರ ಮೇಲ್ಗಡೆ ನೀರು ಹೋಗ್ತಾ ಇದೆ ಇಲ್ಲಿ, ಆದರೆ ಎಲ್ಲಿ ಬೀಳ್ತಿದೆ ಅಂತ ಗೊತ್ತಿಲ್ಲ. ಹೌದಾ ಅಜ್ಜಿ ತಾತ, ಸೈಡ್ ಬಿಡಿ. ಸಕ್ಕತ್ತಾಗಿದೆ. ಆದರೆ ನನ್ನ ಫೇವ್ರೆಟ್ ಪಾರ್ಟ್ ಇರೋದು ಆ ಕಡೆ. ಏನು? ಮೌಂಟೇನ್ಸಾ? ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮೌಂಟೇನ್ಸ್. ಅಲ್ಲಿವರೆಗೆ ನಡ್ಕೊಂಡು ಹೋಗ್ಲಿ ಅಂತ ಅಲ್ಲೂ ಏನೋ ಇಟ್ಟವನೆ ಕಲರ್ ಕಲರ್. ಈ ವ್ಯೂ ಅಂತೂ ಏನು ಅಮೇಝಿಂಗ್ ಆಗಿದೆ ಅಂತಂದರೆ, ಓ ಮೈ ಗಾಡ್. ವಿಂಟರಲ್ಲಿ ಹೆಂಗೆ ಇರಬೇಡ ಇಮ್ಯಾಜಿನ್ ಮಾಡಿ. ಫುಲ್ ಮೌಂಟೇನ್ಸ್, ತುಂಬ ಸ್ನೋ ಇದ್ರಂತೂ ಅಮೇಝಿಂಗ್ ಆಗಿ ಕಾಣುತ್ತೆ. ಸೊ ಇದೇ ವಡು ಸಿಟಿ. ಅಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರೋದು ಕ್ಯಾಸಲ್ಲು. ನಾವು ಆಮೇಲೆ ಹೋಗ್ತೀವಿ, ಇವಾಗ ಹೋದರೆ ಬರ್ನಾಗ ಹೋಗ್ತೀವಿ. ಏನಂತೀಯ? ಇದು ನೋಡಿ, ಏನೋ ಮ್ಯೂಸಿಯಂ ಇದೆ ಇಲ್ಲೊಂದು, ಲ್ಯಾಂಡಸ್ ಮ್ಯೂಸಿಯಂ ಅಂತ. ಇಲ್ಲೂ ಒಟ್ಟಲ್ಲಿ ಫೋಟೋ ತೊಗೊಳಕ್ಕೆ ಎಲ್ಲ ಕಡೆ ಮಾಡ್ಬಿಟ್ಟಿದ್ದಾರೆ. ಜನ ಬಂದು ಫೋಟೋ ತೊಗೊಳಂಗಾದ್ರೂ ನೋಡಲಿ ಅಂತ. ಇದು ನೋಡಿ ಮ್ಯೂಸಿಯಮ್ಮು. ನಮಗಂತೂ ಮ್ಯೂಸಿಯಮ್ಮಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ಇದ್ರೊಳಗಡೆ ಏನು ಹೋಗ್ತಾ ಇಲ್ಲ ನಾವು. ಮೋಸ್ಟ್ಲಿ ಫ್ರೀ ಎಂಟ್ರಿ ಇರುತ್ತೆ, ಬಟ್ ಸ್ಟಿಲ್ ವಿ ಆರ್ ಸ್ಕಿಪ್ಪಿಂಗ್. ಇಲ್ಲಿ ಹೋಗ್ಬಿಟ್ಟು ಹಂಗೆ ತಲೆ ಇಟ್ಟರೆ ಫೋಟೋ ತಕ್ಕೋಬೋದು. ನೀನಿರೋದು ಹುಡುಗ. ಹಾಂ, ಈಗ ಕರೆಕ್ಟಾಗಿದೆ. ಯಾಸ್, ಈಗ ಪರ್ಫೆಕ್ಟಾಗಿದೆ ನೋಡು. ಈ ಬಿಸಿಲಲ್ಲಿ ಎಲ್ಲಿಗೂ ಹೋಗ್ಬೇಕು ಅಂತ ಅನ್ಸಲ್ಲ ಗುರು ನನಗೆ. ಇವಾಗ ಬಂದು ಅರ್ಧ ಗಂಟೆ ಆಗಿದೆ, ಆಗಲೇ ಫುಲ್ ಬರ್ನೌಟ್ ಆದ ಫೀಲಿಂಗ್ ಬರ್ತಾ ಇದೆ. ವಿಂಟರ್ ಬಂದರೆ ಚಳಿ ಕಾಟ, ಸಮ್ಮರ್ ಬಂದರೆ ಬಿಸಿಲು ಕಾಟ. ನಮಗೊಂಥರ ತೀರ್ಥ ತಗೊಂಡ್ರೆ ಶೀತ, ಮಂಗಳಾರತಿ ತಗೊಂಡ್ರೆ ಉಷ್ಣ ಅನ್ನಂಗೆ ಆಗೋಗೈತೆ ಜೀವನ. ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಇಲ್ಲೊಂದು ಪ್ರಿಸಮ್ ಇಟ್ಟಿದ್ದಾರೆ. ಪ್ರಿಸಮ್ನ ಒಂದೇ ಒಂದು ಎಡ್ಜಲ್ಲಿ ಕಾರ್ನರಲ್ಲಿ ನಿಲ್ಲಿಸಿದ್ದಾರೆ. ಚೆನ್ನಾಗಿದೆ. ನೀನೇನವ ಎಲ್ಲದನ್ನು ಮುಟ್ ನೋಡಿ ಸ್ಟೇನ್ಲೆಸ್ ಸ್ಟೀಲು ಅಂತಿದ್ದೇನೇನೋ, ಮೆಟಾಲಜಿ ಡಿಪಾರ್ಟ್ಮೆಂಟು. ಇದೇನು ಒಳ್ಳೆ ಕಿಂಡರ್ ಜಾಯಿನ್ ಹೊಡೆದಿಟ್ಟಂಗೆ ಇಟ್ಟವನೆ. ಆಬ್ಸ್ಟ್ರಾಕ್ಟ್ ಮ್ಯಾಮ್, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಇಟ್ಸ್ ಮಾಡರ್ನ್ ಡೇ ಆರ್ಟ್. ಆದರೆ ಈ ಜಾಗ ಒಂಥರ ಚೆನ್ನಾಗಿದೆ ಲೊಕೇಶನ್. ಅಲ್ಲೇ ಚರ್ಚ್ ಇದೆ, ಅಲ್ಲೇ ಕ್ಯಾಸಲ್ ಇದೆ, ಇಲ್ಲೆಲ್ಲ ಗಿಡಗಳಿದೆ. ಒಟ್ನಲ್ಲಿ ಏನು ಅಂತ ಅರ್ಥ ಆಗ್ಬಾರ್ದು ಜನಕ್ಕೆ, ಆ ಥರದ್ದೇ ಮಾಡಿರೋದು ಇವರು. ಅವನು ಯಾವನೋ ಕಾರ್ಗೆ ಚಕ್ರ ತೆಗೆದು ಕಾಲು ಹಾಕ್ಬಿಟ್ಟು ಅವ್ನ ಕಣೆ, ಕಾರ್ ತೋರಿಸ್ತೀನಿ ಬಾ. ಇವನು ನೋಡಿ, ಯಾರೋ ಕ್ರೇಜಿ ಮ್ಯಾನು
ಮನುಷ್ಯ ನಡ್ಕೊಂಡು ಓಡಾಡಿದ್ರೆ ಕಾಲು ನೋವುತ್ತೆ ಅಂತಂದ್ಬಿಟ್ಟು ಕಾರ್ ಕಂಡಿಡಿದ್ರೆ ಇವನಿಗೆ ಕಾರ್ಗೆ ನೋವಾಯ್ತದೆ ಅಂತಂದ್ಬಿಟ್ಟು ಕಾರ್ಗೆ ಕಾಲು ಹಾಕ್ಬಿಟ್ಟವನೆ. ಕ್ರೇಜಿ ಮ್ಯಾನ್ ಯಾರೋ ಹಿಂಗೆ ಅವನು ತಲೆ ಇಲ್ದಂಗೆ ಹಾಕವನೆ. ನಮಗೂ ಮಾಡೋಕ್ಕೆ ಬೇರೆ ಕೆಲಸವಿಲ್ಲ, ಬಂದು ನೋಡ್ಬಿಟ್ಟು 2 ಫೋಟೋ ತಗೊಂಡು ಹೋಯ್ತಾ ಇರೋದೆ. ಹೆಂಗೈತೆ ನೋಡು ಮುಂದೆಯಿಂದ. ಕಾರ್ ಥರನೇ ಇದೆ, ಕಾರೇ. Please like, share and subscribe. Don't forget to comment. Thank you.